ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆಯ ಹಿಂದಿದ್ಯಾ ಉಗ್ರರ ಲಿಂಕ್. ಉಗ್ರ ಸಂಘಟನೆಯ ಜೊತೆ ಲಿಂಕ್ ಹೊಂದಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ. ಡಿಜೆ ಹಳ್ಳಿ ಗಲಭೆಯಲ್ಲಿ ಸಮೀವುದ್ದೀನ್ ಬಂಧನ ಆಗಿದೆ. ಉಗ್ರ ಸಂಘಟನೆ ಅಲ್ ಹಿಂದ್ ಜೊತೆ ಸಂಪರ್ಕದಲ್ಲಿದ್ದ ಸಮೀವುದ್ದೀನ್ ದಕ್ಷಿಣ ಭಾರತದಲ್ಲಿ ಸಕ್ರಿಯವಾಗಿರುವ ಅಲ್ ಹಿಂದ್ ಉಗ್ರ ಸಂಘಟನೆಯಲ್ಲಿದ್ದ, ಅದರ ಸಂಪರ್ಕದಲ್ಲಿದ್ದ ಐಸಿಸ್ನಿಂದ ಪ್ರೇರಿತವಾಗಿ ಕಟ್ಕೊಂಡಿರುವಂತಹ ಸಂಘಟನೆಯೇ ಈ ಒಂದು ಅಲ್ ಹಿಂದ್ ಅನ್ನುವಂತಹ ಸಂಘಟನೆ. ಉಗ್ರ ಸಂಘಟನೆ ಅಲ್ ಹಿಂದ್ ಜೊತೆ ಸಂಪರ್ಕದಲ್ಲಿ ಈ ಸಮೀವುದ್ದೀನ್ ಇದ್ದ. ಈ ಒಂದು ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಹಿಂದಿದ್ಯಾ ಈಗ ಉಗ್ರರ ಲಿಂಕ್ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ರುದ್ರೇಶ್ ಕೊಲೆ ಆರೋಪಿಗಳೊಂದಿಗೆ ಸಂಪರ್ಕದಲ್ಲಿ ಈ ಸಮೀವುದ್ದೀನ್ ಇದ್ದ. ರುದ್ರೇಶ್ ಕೊಲೆ ಆರೋಪಗಳಿಗಿತ್ತು ಈ ಒಂದು ಸಂಘಟನೆಯ ಜೊತೆ ಲಿಂಕ್ ಇತ್ತು. ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಗಲಭೆಯಲ್ಲಿ ಸಮೀವುದ್ದೀನ್ ಭಾಗಿಯಾಗಿದ್ದ. ಸಮೀವುದ್ದೀನ್ ಕೈವಾಡದ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಪಡಿತಾ ಇದ್ದಾರೆ. ಈಗ ಉಗ್ರರ ಲಿಂಕ್ ಬಗ್ಗೆ ದೃಢವಾಗಿದೆ ಅಂತ ಪೊಲೀಸ್ ಜಂಟಿ ಆಯುಕ್ತರು ಹೇಳಿದ್ದಾರೆ. ಈ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಅಲ್ ಹಿಂದ್ ಉಗ್ರಗಾಮಿ ಸಂಘಟನೆ ಏನು ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಐಸಿಸ್ ಸಂಘಟನೆಯಿಂದ ಪ್ರೇರಣೆಗೊಂಡು ಸ್ಥಾಪನೆಯಾದಂತದ್ದೇ ಈ ಒಂದು ಸಂಘಟನೆ, ಅದು ಅಲ್ ಹಿಂದ್ ಸಂಘಟನೆ. ಮೆಹಬೂಬ್ ಪಾಷಾ, ಮೊಹಿದ್ದೀನ್ ಖ್ವಾಜಾ ಎಂಬ ಉಗ್ರರಿಂದ ಈ ಒಂದು ಸಂಘಟನೆ ಸ್ಥಾಪನೆಯಾಗುತ್ತೆ. ದಕ್ಷಿಣ ಭಾರತದಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಮತ್ತು ಕೇರಳದಲ್ಲಿ ಸಕ್ರಿಯವಾಗಿದೆ ಈ ಒಂದು ಸಂಘಟನೆ. ಅಲ್ ಹಿಂದ್ ಅನ್ನುವಂತಹ ಸಂಘಟನೆ ಸಕ್ರಿಯವಾಗಿದೆ ನಮ್ಮಲ್ಲಿ ಮತ್ತು ಕೇರಳದಲ್ಲಿ. 200ರಿಂದ 250 ಉಗ್ರರು ಈ ಒಂದು ಸಂಘಟನೆಯಲ್ಲಿ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬರೀ ಒಂದು ತಿಂಗಳ ಹಿಂದೆ ಅಷ್ಟೇ ಈ ಒಂದು ಅಲ್ ಹಿಂದ್ ಬಗ್ಗೆ ವಿಶ್ವಸಂಸ್ಥೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈ ಉಗ್ರರು ಹರಡಿಸುವ ಶಂಕೆಯನ್ನ ಈ ಒಂದು ಸಂಘಟನೆ ಹೊಂದಿದೆ ಅನ್ನುವ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು. 2019ರಲ್ಲಿ ಅಂದ್ರೆ ಕಳೆದ ವರ್ಷದಲ್ಲಿ ಬೆಂಗಳೂರಿನ ಗುರ್ರಪ್ಪನ ಪಾಳ್ಯದಲ್ಲಿ ಹಲವು ಸಭೆಗಳು ಕೂಡ ನಡೆದಿತ್ತು ಈ ಸಂಘಟನೆಯ ವತಿಯಿಂದ. ತಮಿಳುನಾಡಿನ ಹಿಂದೂ ನಾಯಕರ ಹತ್ಯೆಯಲ್ಲಿ ಇದರ ಪಾತ್ರ ಕೂಡ ಇತ್ತು ಅಂತ ಹೇಳಲಾಗಿತ್ತು. ಅಲ್ ಹಿಂದ್ನ ಉಗ್ರ ಶಿವಮೊಗ್ಗದ ಅಬ್ದುಲ್ ಮರ್ತೀನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟರೆ 3 ಲಕ್ಷ ನಗದು ಬಹುಮಾನವನ್ನ ಕೂಡ ಈಗ ಘೋಷಣೆಯನ್ನ ಮಾಡಿದೆ NIA. ಹಾಗಾದ್ರೆ ಈ ಅಲ್ ಹಿಂದ್ ಏನು, ಯಾರೆಲ್ಲ ಇದ್ದಾರೆ, ಎಲ್ಲೆಲ್ಲಿ ಸಕ್ರಿಯವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಅದೆಲ್ಲವೂ ಕೂಡ ಈಗ ಎಲ್ಲ FIRಗಳಲ್ಲಿ ಬರ್ತಾ ಇದೆ. ಬರುವಂಥ ದಿನಗಳಲ್ಲಿ ಅದರಲ್ಲಿ ಯಾವ್ಯಾವ ಹಿಂದಿನ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಯಾವ್ಯಾವ ಸೆಕ್ಷನಲ್ಲಿ ಅಳವಡಿಸ್ತಾರೆ ಅನ್ನುವಂಥದ್ದು ಕೆಲವೇ ದಿನಗಳಲ್ಲಿ ತಮ್ಗೆ ಗೊತ್ತಾಗುತ್ತೆ. ಅವೆಲ್ಲವನ್ನೂ ಕೂಡ ಈಗ ಪರಿಶೀಲನೆ ಮಾಡಿ ಅಂಥ ಯಾವ್ಯಾವ ಲಿಂಕ್ ಇದ್ದಾವೆ, ಯಾವುದಿಲ್ಲ, ಯಾವ ಆರ್ಗನೈಸೇಷನ್ ಲಿಂಕ್ ಇದ್ದಾವೆ ಅವನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಜರುಗಿಸ್ತಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈ ಒಂದು ಘಟನೆಯನ್ನ ಕೆದಕಿದಷ್ಟು ದಿನ ಕಳೆದಂತೆ ಬಹಳ ಆತಂಕಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈಗ ಉಗ್ರ ಸಂಘಟನೆಯ ಲಿಂಕ್